ಅಂಬಾನಿ, ನಾಳೆ ಗೌತಮ್ ಅದಾನಿ, ನಾಡದ್ದ ಇನ್ನೊಬ್ಬ ಅಂಬಾನಿ, ಎಲಾನ್ ಮಸ್ಕ್ ಅಂತ ಅವ್ರ ಕಿಶೆಯಲ್ಲಿದ್ದಾರ. ಜಗದ ಶ್ರೀಮಂತರಿಗೆಲ್ಲ ನಮ್ಮಲ್ಲಿ ಬರ್ರಿ ದುಡ್ಡು ಹುಡ್ಬರ್ರಿ ಅಂತ ಕರಿತಾ ಇದ್ದಾರೆ ಟ್ರಂಪ್ ಅವರು. ಯಾಕೆ ಅಷ್ಟು ದಿವಾಳಿ ಎದ್ದಿದ್ದಾರೆ ಅಮೇರಿಕ? USA ದುಡ್ಡು ಇಲ್ವಾ? ಇನ್ವೆಸ್ಟರ್ಸ್ ಇಲ್ವಾ? ಏನು ಯಾಕಿದಿಲ್ಲ? ಅಥವಾ ಯಾಕಂದ್ರೆ ಜಗದ 113-114 ಟ್ರಿಲಿಯನ್ ಡಾಲರ್ಗಳ ವ್ಯವಹಾರ ನಡೀತದ. ಅದರಲ್ಲಿ 23 ಟ್ರಿಲಿಯನ್ ಡಾಲರ್ ಶ್ರೀಮಂತಿಗೆ ಅಮೆರಿಕಾಗದ, 20 ಟ್ರಿಲಿಯನ್ ಡಾಲರ್ ಚೈನಾದದ. ಇಷ್ಟೆಲ್ಲ ಇದ್ದು ಇನ್ನೂ ಯಾಕೆ ಕರಿತಾ ಇದ್ದಾರೆ ಇವರು? ಭಾರತದಿಂದ ಬಡ ದೇಶ ಉದ್ಧಾರ ಆಗಬಾರ್ದ? ಡೆವಲಪಿಂಗ್ ದೇಶ ಉದ್ಧಾರ ಆಗಬಾರ್ದ? ಈಗಾಗಲೇ ಎಲಾನ್ ಮಸ್ಕ್ ನಮ್ಮ ತಂದು ಬಿಟ್ಟಿದ್ದಾರೆ. ಈಗ ಟೆಸ್ಲಾ ಕಾರ್ ಗಾಡಿನ ಮಾಡೋವಂಥವನ್ನು. ಇದೇನು ಇವ್ರದ್ದು ಉದ್ದೇಶ? ಟ್ರಂಪ್ ಅವ್ರ ಉದ್ದೇಶ ಏನು? ಇವತ್ತು ನಾವು ಇಡೀ ದೇಶವನ್ನು ನಮ್ಮ ಮೋದಿಜಿಯವರ ನಾವೇನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅದನ್ನು ಇಡೀ ದೇಶವನ್ನು ಮೋದಿಜಿಯವರು ಇವತ್ತು ಕಾರ್ಪೊರೇಟ್ ಮಯ ಮಾಡಿಬಿಟ್ಟಿದ್ದಾರೆ. ಇಡೀ ದೇಶ ಸಂಪತ್ತನ್ನು ಕೆಲವೇ 200-250 ಜನರ ಕಾರ್ಪೊರೇಟ್ ಕೈಯಲ್ಲಿ ಈ ದೇಶನ ಕೊಟ್ಟು ಕೂತಿದ್ದಾರೆ. ಅವರ ಆರ್ಥಿಕ ವ್ಯವಸ್ಥೆ ಇವತ್ತು ಇಡೀ ದೇಶದ ಹೆಚ್ಚು ಕಡಿಮೆ ಎಷ್ಟೋ ಗೊತ್ತಿಲ್ಲಪ್ಪ ನನಗೆ, ಹೆಚ್ಚು ಕಡಿಮೆ 40-45%, 50-55 ಅವ್ರ ಕಡೆ ಹೋಗಿಬಿಟ್ಟದ. ಇಲ್ಲಿ ಯಾವ ಇಂಡಸ್ಟ್ರಿ ಇಲ್ಲ ಇಂಡಿಯಾದಲ್ಲೇ. ಅವರೇ ಎಲ್ಲ ಮಾಡೋರು. ಖಾಸಗೀಕರಣ, ಡಿಮೋನಟೈಸೇಷನ್, ಆ ಮೋಷನ್ ಈ ಮೋಷನ್ ಎಲ್ಲ ಮೋಷನ್ ಮಾಡಿ ಇವತ್ತು ದೇಶ ಕೇವಲ ಇಂತಹ ಒಬ್ಬ ಕಾರ್ಪೊರೇಟ್ಗಳ ಮೇಲೆ ನಿಂತುಬಿಟ್ಟದ. ಈ ಸಂದರ್ಭದಲ್ಲೇ ಸುಮ್ಮನೆ ಹೋಗಿ ಭೇಟಿ ಆಗ್ತಾರೆ. ಯಾಕೆ ಭೇಟಿ ಆದರು? ಇವತ್ತು ಕುತೂಹಲ ಮೂಡಿದ. ಯಾಕಂದ್ರೆ ಸಣ್ಣ ಆಸಾಮಿ ಅಲ್ಲ ನಮ್ಮ ಮುಖೇಶ್ ಅಂಬಾನಿ ಬಗ್ಗೆ ಎಲ್ಲ ದಂತಗತಿಗಳು ಭಾರತದಲ್ಲೇ ಲಕ್ಷಾವಧಿ ಕೋಟಿಗಳ ಗಳಿಕೆ. ಎಣ್ಣೆಯಲ್ಲೂ ಅವರ, ಎಲೆಕ್ಟ್ರಾನಿಕ್ ಇದ್ರೊಳಗೂ ಅವರ, ಪ್ರತಿಯೊಂದರಲ್ಲೂ ಅವರ ಎಲ್ಲಿಲ್ಲ ಅವರ. ಮತ್ತು ಈಗ ಅವ್ರನ್ನೊಬ್ಬರು ಹಾರಿಸ್ಕೊಂಡು ಹೋಗಿಬಿಟ್ರಂದ್ರೆ ನಮ್ಮ ಟ್ರಂಪ್ ಅವರು ನಮ್ಮ ದೇಶದ ಗತಿಯನ್ನು. ಅನೇಕರು ಇವತ್ತು ಕಾರ್ಪೊರೇಟ್ಗಳು ನಮ್ಮ ಈ 11 ವರ್ಷಗಳ ನಿರ್ಧಾರದಲ್ಲಿ, ಮೋದಿಯವ್ರ ನಿರ್ಧಾರದಲ್ಲಿ ಈ ದೇಶವನ್ನು ಬಿಟ್ಟು ಓಡಿ ಹೋಗಿಬಿಟ್ರು ದುಡ್ಡು ತೊಗೊಂಡು.